ನನ್ನ ಜಿಲ್ಲಾಧಿಕಾರಿಗಳು ಕೇವಲ ಮಾತುಗಳಲ್ಲಿ ಮತ್ತೆ ಪ್ರಕಟಣೆಗಳಲ್ಲಿ ಕೊಟ್ಬಿಟ್ಟು ಜನರನ್ನು ತಪ್ಪೆಚ್ಚುವಂಥ ಕೆಲಸ ಮಾಡ್ತಾ ಇದೆ. ಬೇರೆ ಜಿಲ್ಲೆಗಳಿಗೆ ಹೋಲಿಸಿದಾಗ 40 ಡಿಗ್ರಿ ಸೆಲ್ಸಿಯಸ್ ಬಂದಿರಲ್ಲ ಬಿಸಿಲಿನ ತಾಪಮಾನ. ಅದಕ್ಕೆ ಬೇಕಾಗಿರ್ತಕ್ಕಂಥ ಮುನ್ನೆಚ್ಚರಿಕೆಗಳು ಎಲ್ಲ ತೆಗೆದುಕೊಳ್ತಾರೆ. ಆದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು 50 ರೀಚ್ ಕೊಡ್ತಾ ಇದೆ ಬಿಸಿಲಿನ ತಾಪಮಾನ. ಹಾಗಿದ್ರೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಕೇವಲ ಜನರನ್ನು ಹೇಳ್ತಾರೆ ಅಂದರೆ ತಾವು 12 ಗಂಟೆಯಿಂದ ಹೊರಗೆ ಬರಬೇಡ್ರಿ, 4 ಗಂಟೆಗೂ ಹೊರಗೆ ಬರಬೇಡ್ರಿ. ಅದೇ ಅನಿವಾರ್ಯ ಪರಿಸ್ಥಿತಿ ಇದೆ. ಇಲ್ಲಿ ನಮ್ಮ ಭಾಗದಲ್ಲಿ ಕೂಲಿ ಕಾರ್ಮಿಕರು ಬರಲೇಬೇಕಾಗುತ್ತೆ, ರೈತ ಜನ ಬರಲೇಬೇಕಾಗುತ್ತೆ. ಆದರೆ ಬರ್ತಕ್ಕಂಥ ಜನಗಳಿಗೆ ತಾವು ಯಾವ ರೀತಿ ಪರ್ಯಾಯ ವ್ಯವಸ್ಥೆ ಮಾಡ್ತೇವೆ? ಸರ್ಕಾರದಿಂದ ಅನೇಕ ಯೋಜನೆಗಳಿವೆ. ಉಷ್ಣಾಂಶ ಕ್ರಿಯಾ ಯೋಜನೆ ಅಂತ ಬರುತ್ತೆ, ಹೀಟ್ ಆ್ಯಕ್ಷನ್ ಪ್ಲ್ಯಾನ್ ಅಂತ. ಆ ಆ್ಯಕ್ಷನ್ ಪ್ಲ್ಯಾನ್ ಏನು ಮಾಡ್ತಾ ಇದ್ದೀವಿ ತಾವು? ಆ ಆ್ಯಕ್ಷನ್ ಪ್ಲ್ಯಾನಲ್ಲಿ ಹೇಳುತ್ತೆ, ಬಿಸಿಲಿನ ತಾಪಮಾನ ಮುಖ್ಯ ರಸ್ತೆಗಳಿರುತ್ತವೆ ನಗರದಲ್ಲಿ, ಅವುಗಳಲ್ಲಿ ನೀರು ಹಾಕಬೇಕು ಟ್ರ್ಯಾಕ್ಟರ್ಗಳ ಮೂಲಕ ಅಂತ ಹೇಳಿ ಅದು ಕೂಡ ಮಾಡ್ತಾ ಇಲ್ಲ. ಅಲ್ಲಲ್ಲಿ ತಂಪಾದ ಪಾನೀಯಗಳನ್ನು ಇಡಬೇಕಂತ ಹೇಳುತ್ತೆ, ಅದು ಇಡ್ತಾ ಇಲ್ಲ. ಮತ್ತು ಹಸಿರು ಬಟ್ಟೆಯಿಂದ ಸಿಗ್ನಲ್ಗಾಗಿ ಇದು ಮಾಡ್ಬೇಕಂತ ಹೇಳಿ ಒಂದು ವರ್ಷದಿಂದ ನೋಡ್ತಾ ಇದ್ದೀವಿ ನಾವು. ತಿಮ್ಮಾಪುರ ವೃತ್ತದಲ್ಲಿ ಒಂದೇ ಒಂದಿದೆ, ಮತ್ತು ಅದನ್ನು ಬಿಟ್ಟರೆ ಯಾವ ವೃತ್ತದಲ್ಲೂ ಕೂಡ ಹಸಿರು ಬಟ್ಟೆಯಿಂದ ನೆರಳಿನ ತೆಗೆದುದಾಣ ಅವಕಾಶ ಮಾಡಿಕೊಟ್ಟಿಲ್ಲ ಜಿಲ್ಲಾಧಿಕಾರಿಗಳು. ಹಾಗಾಗಿ ನಮಗನ್ನಿಸ್ತಾ ಇದೆ, ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ವ್ಯವಸ್ಥೆಗೆ ಕೇವಲ AC ತಂಪು ಹಾಡಿ ರೂಮಲ್ಲಿ ಕೂತ್ಕೊಂಡು ಅವ್ರಿಗೆ ಬಿಸಿಯ ಸೆಕೆ ಕೊಡ್ತಾ ಇಲ್ಲ. ನಮ್ಮ ಸಾರ್ವಜನಿಕರಿಗೆ ಬಿಸಿಲಿನ ಉರಿ ಯಾವ ರೀತಿ ಕೊಡ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ನೀವು ಒಂದು ವೇಳೆ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡಲು ವಿಫಲವಾಗ್ತಾ ಇದ್ರೆ, ತಾವು ಆ ಸ್ಥಳದಲ್ಲಿ ಕೂಡುವಂಥ ನೈತಿಕತೆ ಮತ್ತು ತಾವು ಕುಡಿತಕ್ಕಂಥ ಮಿನರಲ್ ನೀರಿಗೆ ಸೇವಿಸ್ತೀರಿ, ಅದು ಕುಡಿಯುವ ಹಕ್ಕಿಲ್ಲ ತನಕ. ಯಾಕಂದ್ರೆ ತಾವಿಟ್ಟು ಜಿಲ್ಲಾ ವ್ಯವಸ್ಥೆಯಲ್ಲಿರೋದು, ಜಿಲ್ಲಾಡಳಿತದಲ್ಲಿರೋದು ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡೋದಕ್ಕೆ ಹೊರತಾಗಿ ಕೇವಲ ತಮ್ಮ ಪ್ರಚಾರಕ್ಕೋಸ್ಕರ ಇಲ್ಲ ಏನೇನೋ ಒಂದು ಯೋಜನೆ ಹೇಳುವುದಲ್ಲ, ಹೇಳೋ ಮೂಲಕ ಅದು ಕ್ರಿಯಾ ಯೋಜನೆ ಕೂಡ ತರಬೇಕು. ಅದು ಕೆಲಸ ಆಗ್ತಾ ಇಲ್ಲ. ನೋಡ್ಬೋದು, ಬೇಸಿಗೆ ಸಮಯ